ಸ್ವಲ್ಪನ ಕೇಂದ್ರ ಸರ್ಕಾರಕ್ಕೆ ನಾಚಿಕೆ ಇರಬೇಕು. ಅಮೆರಿಕಾಗೆ ಅಡ ಇಟ್ಟಿದ್ದಾರೆ, ಕೌಡೆಕಾಸ್ ಕಿಮ್ಮತ್ ಕೊಡ್ತಾ ಇಲ್ಲ. ಇವತ್ತು ಭಾರತಕ್ಕೆ ನಾವು ಬೆಳಿಲಿಕ್ಕೆ ಬಿಡಲ್ಲ ಅಂತಾನೆ. ಎಲ್ಲಿ? ಇಲ್ಲಿ ನೋಡಿ, ಸ್ವಲ್ಪನ ಕೇಂದ್ರ ಸರ್ಕಾರಕ್ಕೆ ನಾಚಿಕೆ ಇರಬೇಕು. ನಮ್ಮ ಇಡೀ ವಿದೇಶಾಂಗ ನೀತಿಯನ್ನು ಅಮೆರಿಕಾಗೆ ಅಡ ಇಟ್ಟಿದ್ದಾರೆ. ನಮ್ಮ ಗೌರವವನ್ನು ಕೌಡೆಕಾಸ್ ಕಿಮ್ಮತ್ ಕೊಡ್ತಾ ಇಲ್ಲ. ಇವತ್ತು ನಿನ್ನೆ ತಾವು ಹೇಳ್ತಾ ಇರೋದು, ಒಬ್ಬ US ಡೆಪ್ಟಿ ಸೆಕ್ರೆಟ್ರಿ ಕ್ರಿಸ್ಟೋಫರ್ ಅಂತ ಇರಬೇಕು ಅಥವಾ ಕ್ರಿಸ್ ಅಂತ ಇರಬೇಕು ಅವ್ರ ಹೆಸರು, ಡೆಲ್ಲಿನಲ್ಲಿ, ಹೊರಗೆ ಅಮೇರಿಕಾನಲ್ಲ, ಡೆಲ್ಲಿನಲ್ಲಿ ಹೇಳ್ತಾರೆ, ನಾವು ಚೈನಾ ಜೊತೆ ಮಾಡಿದಂಥ ತಪ್ಪು ನಾವು ಭಾರತ ದೇಶದಲ್ಲಿ ಮಾಡೋಕ್ಕೆ ಹೋಗಲ್ಲ, ಭಾರತಕ್ಕೆ ನಾವು ಬೆಳಿಲಿಕ್ಕೆ ಬಿಡಲ್ಲ ಅಂತಾನೆ. ಎಲ್ಲಿ? ಇಲ್ಲಿ ದೇಶದಲ್ಲಿ. ಎಷ್ಟು ಗ್ರಾಂಟೆಡ್ ತೊಗೊಂಡಿದ್ದಾರೆ ನೋಡಿ ನಮ್ಮ ರಾಷ್ಟ್ರಕ್ಕೆ ಅವರು. ನಿನ್ನೆ US ಸೆಕ್ರೆಟರಿ ಆಫ್ ಟ್ರೆಷರಿ ಅಂದರೆ ನಮ್ಮ ಫೈನಾನ್ಸ್ ಮಿನಿಸ್ಟರ್ ಈಕ್ವಲೆಂಟು ಸ್ಕಾಟ್ ಅಂತ, ಅವರೇನು ಹೇಳ್ತಾರೆ, ನಾವು ಈ ಯುದ್ಧದ ಪರಿಣಾಮವಾಗಿ ಒಂದು 30 ದಿನ ಪರ್ಮಿಷನ್ ಕೊಟ್ಟಿದ್ದಾರಂತೆ ಇಂಡಿಯಾಗೆ, ರಷ್ಯಾದ ಕಚ್ಚಾ ತೈಲನ್ನು ಖರೀದಿ ಮಾಡೋಕ್ಕೆ ಪರ್ಮಿಷನ್. ಇವತ್ತು ಬೆಳಗ್ಗೆ ಇನ್ನೊಬ್ಬ ಅಧಿಕಾರಿ, ಯಾರು ನಿಮ್ಮ ಇನ್ನೊಬ್ರು ಮಿನಿಸ್ಟರ್, ಇಂಧನ ಸಚಿವರು, ಅಲ್ಲಿಂದ ಇಂಧನ ಸಚಿವರು, ಅಮೆರಿಕನ ಇಂಧನ ಸಚಿವರು ಹೇಳ್ತಾರೆ, ಭಾರತ ದೇಶ ನಾವೇನು ಹೇಳ್ತೀವಿ ಅದು ಮಾಡ್ತಾರೆ, ಸದ್ಯಕ್ಕೆ ನಾವು ಅವರಿಗೆ ರಷ್ಯಾದಿಂದ ಆಯಿಲ್ ತೊಗೊಳಕ್ಕೆ ನಾವು ಬಿಟ್ಟಿದ್ದೀವಿ ಅಂತ ಹೇಳ್ತಾರೆ. ಯಾರಿದು ಹೇಳ್ತಾ ಇರೋದು? ಹಾದಿಗೆ ಹೋಗೋರು ಬರೋರಲ್ಲ, ಮಿನಿಸ್ಟರ್ಸ್ ಇನ್ ದಿ ಅಮೇರಿಕನ್ ಗೌರ್ಮೆಂಟ್. ಎಲ್ಲಿ ಹೇಳ್ತಾ ಇದ್ದಾರೆ? ಅಮೇರಿಕಾದಲ್ಲಿ ಹೇಳ್ತಾ ಇದ್ದಾರೆ, ಪ್ರೆಸ್ನಲ್ಲಿ ಹೇಳ್ತಾ ಇದ್ದಾರೆ, ಇಲ್ಲಿ ನಮ್ಮ ನಮ್ಮ ಡೆಲ್ಲಿನಲ್ಲಿ ಹೇಳ್ತಾ ಇದ್ದಾರೆ. ಇದಕ್ಕೆ ಒಬ್ಬ ಮಿನಿಸ್ಟರನ್ನ ಎದೆಗಾರಿಕೆ ತೋರಿಸಿ ಅವ್ರು ಯಾರು ಹೇಳಕ್ಕೆ ನಮಗೆ? ನಮ್ಮ ವಿದೇಶಾಂಗ ನೀತಿ ನಾವು ತೀರ್ಮಾನ ಮಾಡ್ತೀವಿ, ಯಾರ ಜೊತೆ ನಾವು ವ್ಯಾಪಾರ ಮಾಡಬೇಕು, ವ್ಯವಹಾರ ಮಾಡಬೇಕು, ಯಾರಿಂದ ನಾವು ಕಚ್ಚಾ ತೈಲ ತಗೋಬೇಕು, ಅದು ನಾವು ಡಿಸೈಡ್ ಮಾಡ್ತೀವಿ. ಒಬ್ಬರನ್ನ ಕೊಟ್ಟಿದ್ದಾರ? ಇಸ್ರೇಲ್ ಇವರು ನಿನ್ನೆ ನೀವು ಇದು ನೋಡಿರ್ಬೇಕು ಒಂದು ಚಾನೆಲ್ನಲ್ಲಿ, ಪ್ರೈಮ್ ಮಿನಿಸ್ಟರ್ ಮೋದಿ ಹ್ಯಾಸ್ ಸ್ಪ್ರೆಡ್ ಹಿಸ್ ಲೆಗ್ಸ್ ಫಾರ್ ಇಂಡಿಯಾ ಅಂತ ಹೇಳ್ತಾರೆ. ಏನು ಅರ್ಥ ಅದರದ್ದು? ಹೌದು, ಯಾವುದೋ ಒಂದು ದೊಡ್ಡ ಚಾನಲ್ನಲ್ಲಿ ಒಬ್ಬರು ಕೂಡ ಮಾತಾಡ್ತಾ ಇಲ್ಲ. ಏನು ಇದೇ ರಾಹುಲ್ ಗಾಂಧಿಯವ್ರ ಬಗ್ಗೆ ಮಾತಾಡಿ, ಸಿದ್ದರಾಮಯ್ಯನವ್ರ ಬಗ್ಗೆ ಮಾತಾಡಿ, ಸೋನಿಯಾ ಗಾಂಧಿಯವ್ರ ಬಗ್ಗೆ ಮಾತಾಡಿ, ಖರ್ಗೆ ಅವ್ರ ಬಗ್ಗೆ ಮಾತಾಡಿ, ಕಾಂಗ್ರೆಸ್ ಬಗ್ಗೆ ಮಾತಾಡಿ ಅಂತ ಹೇಳಿದ್ರೆ ಸಾಲ್ಗಟ್ಟಲೆ ಮಾತಾಡ್ತಾರೆ. 3 ದಿನ ಪಾರ್ಲಿಮೆಂಟ್ನಲ್ಲಿ ನೆಹರು ಅವ್ರ ಬಗ್ಗೆ ಚರ್ಚೆಗೆ ರೆಡಿ ಇದ್ದಾರೆ. ಒಂದೇ ಮಾತರಂ ಬಗ್ಗೆ ಮಾತಾಡೋಕ್ಕೆ ರೆಡಿ ಇರ್ತಾರೆ. ಇದ್ರ ಬಗ್ಗೆ ಯಾಕೆ ಮಾತಾಡೋಕ್ಕೆ ರೆಡಿ ಇಲ್ಲಪ್ಪ? ನಿಮ್ಮ ದಿನ ಎದ್ದು ಪಾರ್ಲಿಮೆಂಟ್ನಲ್ಲಿ ಮೋದಿ 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 ಅಂತ ಕೂಗಾಡ್ತಿರಲ್ಲ, ನೇರವಾಗಿ ಮೋದಿ ಅವ್ರ ಮರ್ಯಾದೆ ಹರಾಜಾಗ್ತಾ ಇದೆ, ದೇಶದ ಮರ್ಯಾದೆ ಹರಾಜಾಗ್ತಾ ಇದೆ. ಎಲ್ಲೋಯ್ತಪ್ಪ ನಿಮ್ಮ ದೇಶಭಕ್ತಿ? ಎಲ್ಲಿದ್ದಾರೆ ಅವರು? RSSನವರೆಲ್ಲ ದಿನ ಎದ್ದು ನಾವೇ ದೇಶಭಕ್ತರಂತ ಎಲ್ಲರಿಗೂ ಹೇಳ್ಕೊಂಡು ಮಾಡ್ತಾರೆ, ಎಲ್ಲರಿಗೂ ದೇಶಭಕ್ತಿ ಸರ್ಟಿಫಿಕೇಟ್ ಕೊಡ್ತಾರಲ್ಲ, ಎಲ್ಲೋಯ್ತು? ಈ ಪ್ರಶ್ನೆಯನ್ನು ದಯವಿಟ್ಟು ವಿರೋಧ ಪಕ್ಷದವ್ರಿಗೆ ಕೇಳೋದು ಬಿಟ್ಟು ಆಡಳಿತದಲ್ಲಿರೋಂಥ ಕೇಂದ್ರ ಸರ್ಕಾರದ ನಾಯಕರು, ಯಾರು ನಮ್ಮ ರಾಜ್ಯದಿರ್ಬೋದು ರಾಷ್ಟ್ರದಿರ್ಬೋದು, ಜೋಶಿ ಅವರಿಗೆ ನಮ್ಮ ಬಜೆಟ್ ಬಗ್ಗೆ ಕಮೆಂಟ್ ಮಾಡೋ ಪುರ್ಸೊತ್ತಿದೆ, ಸಿದ್ದರಾಮಯ್ಯ ಅವ್ರ ಬಗ್ಗೆ ಮಾತನಾಡೋದು ಪುರ್ಸೊತ್ತಿದೆ, ನನ್ನ ಬಗ್ಗೆ ಮಾತಾಡೋ ಪುರ್ಸೊತ್ತಿದೆ. ಆದರೆ ದೇಶದ ಮರ್ಯಾದೆ ಹೋಗ್ತಾ ಇದ್ದಾಗ ಒಬ್ಬರು ಕೂಡ ಚಕಾರ ಎತ್ತಾ ಇಲ್ಲಲ್ಲ. ಅಂಥದ್ದು ಏನಿದೆ ಇವ್ರ ಬಳಿ, ಟ್ರಂಪ್ ಅವ್ರ ಬಳಿ? ಟ್ರಂಪ್ ಅವ್ರು ಏನು ಹೇಳ್ತಾರೆ ಸರ್, ನಾನು ಬೇಕಾದರೆ ಮೋದಿಯವರ ಕೆರಿಯರ್ನ ಡಿಸ್ಟ್ರಾಯ್ ಮಾಡಿಬಿಡ್ಬೋದು, ನಿರ್ನಾಮ ಮಾಡಿಬಿಡ್ಬೋದು, ನಾಶ ಮಾಡಿಬಿಡ್ಬೋದು, ಆದರೆ ಮೋದಿ ನನ್ನ ಒಳ್ಳೆ ಸ್ನೇಹಿತ, ಅದಕ್ಕೆ ನಾನು ಮಾಡ್ತಾ ಇಲ್ಲ. ಏನಿದೆ ಅವ್ರ ಹತ್ರ? ಅಂಥದ್ದೇನಿದೆ ಮೋದಿಯವ್ರ ಬಗ್ಗೆ? ಯಾವ ವಿಡಿಯೋ ಇದೆ? ಎಪ್ಸ್ಟೈನ್ ಫೈಲ್ಸಲ್ಲಿ ಏನಾದರೂ ಇದೆಯಾ? ಎಲ್ಲೋದ್ರು ಹರ್ದೀಪ್ ಸಿಂಗ್ ಪುರಿ ಅವರು, ನಮ್ಮ ಇಂಧನ ಸಚಿವರು, ಎಪ್ಸ್ಟೈನ್ ಅಂದ ತಕ್ಷಣವೇ ಸಾಲ್ಗಟ್ಟೆ ಪ್ರೆಸ್ ಕಾನ್ಫರೆನ್ಸ್ ಮಾಡಿದ್ರಲ್ಲ. ಇವತ್ತು LPG ದರ ಎಷ್ಟಾಗಿದೆ, ಕಚ್ಚಾ ತೈಲ ಎಲ್ಲಿಂದ ತರ್ತಾ ಇದ್ದೀವಿ, ನಮ್ಮ ಮುಂದಿನ ಈ ಇಂಧನದ ಕೆಪಾಸಿಟಿ ಎಷ್ಟಿದೆ, ಪಾರ್ಲಿಮೆಂಟ್ನಲ್ಲಿ 75 ದಿನ ಅಂತ ಹೇಳಿದ್ರು ನಾವು ಮ್ಯಾನೇಜ್ ಮಾಡ್ಬೋದು ಅಂತ. ಮತ್ತು ಪ್ರೆಸ್ ಮೀಟ್ನಲ್ಲಿ ಆಯಿಲ್ ಕಂಪನಿಗಳು ಏನು ಹೇಳ್ತಾ ಇದ್ರೆ 25 ದಿನ ಅಂತ. ಹೆಂಗೆ ಅಪ್ಪ? ಅದೇ LPGದು ಆಗಿದೆ. ನಿನ್ನೆ ನೀವು ಡಿಸ್ಟ್ರಿಬ್ಯೂಟರ್ಸ್ದು ಇದು ನೋಡಿಲ್ಲ ಅನಿಸುತ್ತೆ,
LPG ಡಿಸ್ಟ್ರಿಬ್ಯೂಟರ್ಸಿಗೆ ಒಂದು ಇವರು ಆದೇಶ ನೀಡಿದ್ದಾರೆ, ಸ್ವಲ್ಪ ನಿಯಂತ್ರಣ ಮಾಡಿ ಅಂತ. ಏನಾಯ್ತಪ್ಪ ನಿಮ್ಮದು ನೀತಿಗಳು? ಮಾಸ್ಟರ್ ಸ್ಟ್ರೋಕ್ಗಳು ಎಲ್ಲೋಯ್ತಿದ್ದು? ದಯವಿಟ್ಟು ಇದಕ್ಕೆ ಎಲ್ಲ ನಿಮ್ಮ BJP ಸಂಸದರು ಉತ್ತರ ಕೊಡಬೇಕು. ದಿನ ಬೆಳಗ್ಗೆ ದೇವರ ಹೆಸರಿಗಿಂತ ಹೆಚ್ಚಾಗಿ ಮೋದಿ ಹೆಸರು ಜಪ ಮಾಡ್ತಿರಲ್ಲ. ಒಂದು 4 ಕಾಸು ಕವಡೆ ಕಾಸು ಕೀಮತ್ ಉಳಿಸಿಲ್ಲ ನಮ್ಮ ದೇಶದ್ದು ಹೊರಗಡೆ. ಅದೇ ಸರ್, ಪ್ಲೀಸ್ ಆಸ್ಕ್ ದ BJP MPs, BJP ministers who chant Mr. Modi's name every day. ಎಲ್ಲೋಯ್ತು ಮೋದಿ ಅವರೆಲ್ಲಿದ್ದಾರೆ? ನಿಮ್ಮ ಮೋದಿಯವರಿಗೆ ಪಾಪ ಮೀಟ್ ಮಾಡಬಾರ್ದಂತಿಲ್ಲ. ನಿಮ್ಮ ಹೀರೋಯಿನ್ ಮದುವೆ ಆದ್ರಲ್ರಿ, ರಶ್ಮಿಕಾ ಮಂದಣ್ಣ ಅವರು ಮತ್ತು ಇನ್ನೊಬ್ಬ ವಿಜಯ್ ಅವ್ರಿಗೆ ಭೇಟಿಯಾಗ ಪುರ್ಸೊತ್ತಿದೆ. ಇಷ್ಟದ್ದು ನಮ್ಮ ದೇಶದ ಮರ್ಯಾದೆ ಹರಾಜಾಗ್ತಾ ಇದೆ, ಅದ್ರ ಬಗ್ಗೆ ಮಾತಾಡೋ ಪುರ್ಸೊತ್ತಿಲ್ವಾ? ಮೀಟ್ ಮಾಡಿ, ಅದರಲ್ಲಿ ಏನು ತೊಂದರೆ ಇಲ್ಲ. ಅವರೇ ಹೋಗಿ ಕೇಳ್ಕೊಂಡಿದ್ದಾರಾ, ಇವರೇ ಕರ್ಸ್ಕೊಂಡಿದ್ದಾರಾ, ದಟ್ ಇಸ್ ಓಕೆ, ಇಟ್ಸ್ ಯರ್ ಪರ್ಸನಲ್ ಮ್ಯಾಟರ್. ಬಟ್ ಆಸ್ ಪ್ರೈಮ್ ಮಿನಿಸ್ಟರ್ ಆಫ್ ಇಂಡಿಯಾ, I will deeply appreciate your concern on the current crisis than going wishing for marriage. ನಾಳೆ ನೋಡಿ ಮತ್ತೆ ಹೆಚ್ಚಿನ ವಿಡಿಯೋಗಳಿಗೆ ಪ್ರತಿಧ್ವನಿ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಕ್ಲಿಕ್ ಮಾಡಿ.